ನಾನು ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭಿಸುವ ಪೂರ್ವದಲ್ಲಿ ಮತ್ತೊಮ್ಮೆ ಮಹಾವತಾರ್ ಬಾಬಾಜಿಯವರನ್ನ, ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರನ್ನ, ನಮ್ಮ ತಂದೆ ತಾಯಿಗಳನ್ನ, ಎಲ್ಲ ಅಷ್ಟಲ ಮಾಸ್ಟರ್ಗಳನ್ನ ಹಾಗೂ ಈ ಧ್ಯಾನವನ್ನು ಕೊಟ್ಟಂತ ರಂಗನಾಥ್ ಗುರೂಜಿಯವರನ್ನ ನೆನೆಯುತ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭಿಸುತ್ತೇನೆ. ಈ ಹಿಂದೆ ಈಗಾಗಲೇ ಮಾಸ್ಟರ್ಸ್ ಈ ಸೆಷನ್ ಅನ್ನ ಗುರೂಜಿಯವರು ಕೊಟ್ಟಿದ್ದು, ಅದನ್ನೇ ನಾನು ಮತ್ತೆ ಹೇಳಲಿಕ್ಕೆ ಇಚ್ಛೆಪಟ್ಟು ಆಯ್ಕೆ ಮಾಡ್ಕೊಂಡಿದ್ದೆ. ಸಂಪೂರ್ಣ ಆರೋಗ್ಯಕ್ಕಾಗಿ 10 ಪ್ರಮುಖ ತತ್ವಗಳಂತಂದು ದೈಹಿಕವಾಗಿ ಮೊದಲೇದಾಗಿ ನಾವು ಅಂದ್ರೆ ಆರೋಗ್ಯವಾಗಿ ಇರ್ಬೇಕಂತಂದ್ರೆ ಯಾವ್ಯಾವ ತತ್ವಗಳನ್ನ ನಾವು ಅಳವಡಿಸ್ಬೇಕಂತ ಅನ್ನೋದು. ಮೊದಲೇದಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಹೇಳುವುದು, ಅದನ್ನ ರೂಢಿ ಮಾಡ್ಕೋಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಉಷಾಪಾನ ಮಾಡೋದಂತಂದ್ರೆ ಅದನ್ನೇ ನೀರ್ ಕುಡಿಯೋದು ಅಂತ ಹೇಳ್ತಾರೆ. ವೈದ್ಯರ ಹೇಳ್ತಾರೆ ನೀವು ನೀರ್ ಜಾಸ್ತಿ ಕುಡಿಬೇಕಂದ್ರೆ, ಆದ್ರೆ ಉಷಾಪಾನ ಮಾಡೋದು ತುಂಬಾ ಮುಖ್ಯ. ಬ್ರಷ್ ಮಾಡೋಕ್ಕಿಂತ ಪೂರ್ವದಲ್ಲಿ ನಾವು ಉಷಾಪಾನ ಮಾಡ್ಬೇಕು. ಅಂದ್ರೆ ನಮ್ಮ ಬಾಯಲ್ಲಿ ಜೊಲ್ಲು ರಸ, ನಾವು ಮಲಗಿದಾಗ ಜೊಲ್ಲು ರಸ ಇರ್ತದೆ, ಅದನ್ನ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರುವಂತ ನಿರ್ವೀಕರಣ ಆಗ್ಲಿಕ್ಕೆ ತುಂಬಾ ಸಹಾಯ ಆಗುತ್ತದೆ. ಉಷಾಪಾನ ಅಳವಡಿಸ್ಕೊಳ್ಬೇಕಾದ್ರೆ ಮೊದಲೇದಾಗಿ ನಾವು ಒಂದು ಮುಖ್ಯವಾಗಿ ರಾತ್ರಿ ಹಲ್ಲು ಉಜ್ಜಿ ಮಲಗುವಂತ ರೂಢಿ ಮಾಡ್ಕೋಬೇಕು. ಊಟ ಆದ ನಂತರ ಏನ್ ಮಲಗಲಿಕ್ಕೆ ಹೋಗ್ಲಿಕ್ಕೆ ಪೂರ್ವದಲ್ಲಿ, ಯಾಕಂದ್ರೆ ರಾತ್ರಿ ಊಟ ಮಾಡಿದ್ದು ಫುಡ್ ಪಾರ್ಟಿಕಲ್ಸ್ ಅದು ಉಳಿದು ಮತ್ತೆ ಅದು ಸ್ಮೆಲ್ ಬರೋದಂತ ಇದ್ರಿಂದ ಹಲ್ಲುಜ್ಜು ಅಂತ ರೂಢಿಯನ್ನು ಮಾಡ್ಕೋಬೇಕು. ಈಗ ಋಷಿ ಮುನಿಗಳು ನಮ್ಗೆ ಹಿಂದೆಲ್ಲ ಪೂರ್ವಿಕರು ಇದ್ರ ಬಗ್ಗೆ ತಿಳಿದುಕೊಂಡಿದ್ದು, ಅವರು ತುಂಬಾ ಆರೋಗ್ಯವಾಗಿರುವುದನ್ನ ನಾವು ನೋಡ್ಕೊಂಡಿದ್ದೆ. ಎದ್ದ ತಕ್ಷಣ ನೀರ್ ಕುಡಿರಿ ಅಂತ ನಮ್ಮ ಹಿರಿಯರೆಲ್ಲ ಹೇಳ್ತಿದ್ರು. ನೀರನ್ನ ಯಾವ ರೀತಿ ಕುಡಿಬೇಕು ಅಂದ್ರೆ, ಎದ್ದ ತಕ್ಷಣ ನೀರು ಎತ್ತಿ ಗ್ಲಾಸ್ ಎತ್ತಿ ಕುಡಿಯೋದಲ್ಲ, ಗುಟುಕಾಗಿ ಸಿಪ್ ಬೈ ಸಿಪ್ ನೀರನ್ನ ಕುಡಿಬೇಕು. ಬೆಚ್ಚಗೆ ನೀರಿದ್ರೆ ತುಂಬಾ ಒಳ್ಳೆಯದು. ಆ ರೀತಿ ನೀರನ್ನ ಕುಡಿಯೋದನ್ನ ಅಭ್ಯಾಸ ಮಾಡ್ಬೇಕು. ನಂತರ ಯೋಗಾಸನ ಮತ್ತು ಪ್ರಾಣಾಯಾಮ ಮತ್ತು ವಾಕಿಂಗ್, ಇವು ನಮ್ಮ 3 ಕಡ್ಡಾಯವಾಗಿ ನಾವು ಅಳವಡಿಸ್ಕೋಬೇಕು. ಯೋಗಾಸನ ಮತ್ತು ಪ್ರಾಣಾಯಾಮ ಮಾಡ್ಬೇಕು. ನಮ್ಗೆ ಎಷ್ಟು ಸಾಧ್ಯ ಇದೆ ಅಷ್ಟು ರೂಢಿ ಮಾಡ್ಕೊಳ್ಳಿಕ್ಕೆ, ನಿಮ್ಗೆ ಯಾವ ಅನುಕೂಲ ಇದ್ದಂತ ಆಸನಗಳನ್ನ ಒಂದು 15-20 ನಿಮಿಷ ಆದ್ರೂ ನೀವು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ನಂತರ ಅಭ್ಯಂಗ ಸ್ನಾನ, ಕನಿಷ್ಠ ವಾರದಲ್ಲಿ 1 ಬಾರಿ ಆದ್ರೂ ನಾವು ಅಭ್ಯಂಗ ಸ್ನಾನವನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಯಾಕಂದ್ರೆ ಅಭ್ಯಂಗ ಸ್ನಾನ ಕೊಬ್ಬರಿ ಎಣ್ಣೆ ಅಥವಾ ಬಾದಾಮಿ ಎಣ್ಣೆ ಅಥವಾ ಹರಳೆಣ್ಣೆ, ಇವು ಯಾವ್ದು ಉಗುರು ಬೆಚ್ಚಗೆ ಮಾಡ್ಕೊಂಡು ಮೈಗೆಲ್ಲ ಪೂರ್ಣವಾಗಿ ಮಸಾಜ್ ಮಾಡ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟ ನಂತರ ಅಭ್ಯಂಗ ಸ್ನಾನವನ್ನ ಮಾಡೋದು. ಇದರಿಂದ ದೇಹದಲ್ಲಿ ಈ ಅಭ್ಯಂಗ ಸ್ನಾನ ಮಾಡೋದ್ರಿಂದ ಏನು ಉಪಯೋಗಪ್ಪ ಅಂತಂದ್ರೆ, ರಜತಮ ಗುಣಗಳು ನಾಶವಾಗಿ ನಮ್ಗೆ ಸಾತ್ವಿಕ ಗುಣ ಹೆಚ್ಚಾಗ್ಲಿಕ್ಕೆ ಇದು ಅಭ್ಯಂಗ ಸ್ನಾನ ತುಂಬಾ ಮುಖ್ಯವಾಗಿದೆ. ಅಲ್ಲದೆ ನಮ್ಮ ದೇಹದಲ್ಲಿರುವಂತ ಕೊಬ್ಬು ಕರಗಲಿಕ್ಕೆ ಕೂಡ ಅಭ್ಯಂಗ ಸ್ನಾನ ತುಂಬಾ ಮುಖ್ಯವಾಗಿದೆ. ಮತ್ತೆ ನಿದ್ರಾಹೀನತೆ ಸಮಸ್ಯೆಯನ್ನ ಕಳೆಯುತ್ತದೆ. ನಂತರ ಸಂಧಿವಾತ ಇದ್ದಲ್ಲಿ ಕೂಡ ಅಭ್ಯಂಗ ಸ್ನಾನ ನಾವು ಮಾಡೋದ್ರಿಂದ ಸಂಧಿವಾತ ಮತ್ತು ಅಲ್ಲಿ ಬಾಡಿ ಪೇನ್ ಏನಿರ್ತಾವ ಅದೆಲ್ಲ ಕೂಡ ಕಡಿಮೆ ಆಗ್ಲಿಕ್ಕೆ ಅಭ್ಯಂಗ ಸ್ನಾನ ತುಂಬಾ ಮುಖ್ಯ. ನಂತರ ಸಾತ್ವಿಕ ಆಹಾರ ಸೇವನೆ ಅಂತಂದ್ರೆ, ನಾವು ಸಿರಿಧಾನ್ಯಗಳನ್ನ ಕಡ್ಡಾಯವಾಗಿ ಉಪಯೋಗ ಮಾಡೋದನ್ನ ಬಿಡ್ಬೇಕು. ಅಕ್ಕಿ ಸೇವನೆ ಏನು ವೈಟ್ ಅಂತ ಏನು 5 ಅದಾವಲ್ಲ ಅವನ್ನೆಲ್ಲ ಬಿಡ್ಬೇಕು. ಸಿರಿಧಾನ್ಯಗಳ ಸೇವನೆ, ಅದು ಸಿರಿಧಾನ್ಯಗಳು ಯಾವ ರೀತಿ ಸೇವನೆ ಮಾಡ್ಬೇಕಪ್ಪ ಅಂದ್ರೆ, ಒಂದೇ ಸಿರಿಧಾನ್ಯನ ಪ್ರತಿದಿನ ಸೇವನೆ ಮಾಡ್ತಾ ಹೋಗ್ಬಾರ್ದು. ಪ್ರತಿದಿನ ಇವತ್ತೇ ನಾವು ನವಣೆಯನ್ನು ಮಾಡಿದ್ರೆ 2 ದಿವಸ ಮಾಡ್ಬೇಕು, ಸಾವೆ 2 ದಿವಸ, ಹಾಗೆ 2 ದಿವಸ ಮಾಡ್ತಾ ನಾವು ಅವನ್ನ ಮತ್ತೆ ಸೈಕಲ್ ಮತ್ತೆ ಅದು 5-6 ಮುಗಿದ ನಂತರ ಜವೆ ಗೋಧಿ ಈ ರೀತಿ ಸಿರಿಧಾನ್ಯಗಳ ಸೇವನೆಯನ್ನ ಮಾಡ್ತಾ ಹೋಗ್ಬೇಕು. ನಂತರ ಈ ಸಿರಿಧಾನ್ಯಗಳನ್ನು ಸೇವನೆ ಮಾಡೋದ್ರಿಂದ ಇಲ್ಲಿ ನಾರಿನಾಂಶ ಹೆಚ್ಚು ಇರೋದ್ರಿಂದ ನಮ್ ಕೊಲೆಸ್ಟ್ರಾಲ್ ಕರಗಲಿಕ್ಕೂ ಕೂಡ ಇದು ತುಂಬಾ ಸಹಾಯಕರಾಗುತ್ತದೆ. ಮತ್ತೆ ಸಕ್ಕರೆ ಕಾಯಿಲೆ ಇದ್ದವ್ರಿಗಂತೂ ತುಂಬಾ ಉಪಯೋಗ. ಮತ್ತೆ ಎಣ್ಣೆ ಬೀಜಗಳು ಅಂದ್ರೆ ಅಗಸೆ, ನಂತರ ಇದು ಎಳ್ಳು, ಈ ರೀತಿ ಎಣ್ಣೆ ಬೀಜಗಳನ್ನ, ಎಳ್ಳಿನ ಉಂಡೆಯನ್ನ ವಾರಕ್ಕೆ 1 ಆದ್ರೂ ನಾವು ಎಳ್ಳಿನ ಉಂಡೆಯನ್ನ ಸೇವನೆ ಮಾಡೋದನ್ನ ಪಾಲನೆ ಮಾಡೋಕೆ. ಹಿಂದೆಲ್ಲ ಹಿರಿಯರು ನಾವು ಚಿಕ್ಕವರಿದ್ದಾಗ ನೋಡ್ತೀವಿ, ಅಗಸೆ ಚಟ್ನಿ ಅಂತ ಪ್ರತಿದಿನ ನಮ್ಮ ಮನೆಯಲ್ಲಿ ಇರ್ತಿತ್ತು. ಅದನ್ನ ಈಗ ರೂಢಿ ಮಾಡ್ಕೋಬೇಕು. ಅದನ್ನ ಅಗಸೆಯನ್ನ ಸೇವನೆ ಮಾಡೋದ್ರಿಂದ ಮಂಡಿ ನೋವಿಗೆ ಕೂಡ ತುಂಬಾ ಉಪಯೋಗಕಾರಿ ಇದೆ. ಮತ್ತೆ ದೇಹದಲ್ಲಿ ಶುಷ್ಕತೆಯನ್ನ ಅದು ಎಣ್ಣೆ ಬೀಜಗಳು ಸೇವನೆ ಮಾಡೋದ್ರಿಂದ ಶುಷ್ಕತೆಯನ್ನ ಕಡಿಮೆ ಮಾಡ್ಕೊಳ್ಳಕ್ಕೂ ಸಹಾಯ ಆಗುತ್ತದೆ. ನಂತರ ಮೊಳಕೆ ಕಾಳು, ಕನಿಷ್ಠ ವಾರದಲ್ಲಿ 2 ಸಲ ಆದ್ರೂ ಎಷ್ಟು ಮೊಳಕೆ ಕಾಳು ನಾವು ಸೇವನೆ ಮಾಡ್ಬೇಕಂದ್ರೆ, ನಮ್ಮ ಮುಷ್ಟಿಗೆ ಎಷ್ಟು ಸಾಧ್ಯ ಇದೆ ಅಷ್ಟು ಮುಷ್ಟಿ ಆಗುವಷ್ಟು ಕಾಳುಗಳನ್ನ ನಾವು ನೆನೆಸಿ ಅವುಗಳನ್ನ ನಾವು ಸೇವನೆ ಮಾಡ್ತಾ ಹೋಗ್ಬೇಕು. ನಂತರ ಈಗ ಸಿರಿಧಾನ್ಯಗಳನ್ನ ನಾವು
ಈಗ ಪಲಾವ್ ಮಾಡ್ತೀವಿ ಅಕ್ಕಿಯಿಂದ, ಅಥವಾ ರೊಟ್ಟಿ ಮಾಡ್ತೀವಿ, ದೋಸೆ ಮಾಡ್ತೀವಿ. ಸಿರಿಧಾನ್ಯಗಳನ್ನು ಕೂಡ ಬಳಸಿ ನಾವು ಎಲ್ಲಾ ಪದಾರ್ಥಗಳನ್ನ ಮಾಡ್ಬೋದು. ರೊಟ್ಟಿ ಮಾಡ್ಬೋದು, ದೋಸೆ ಮಾಡ್ಬೋದು, ಪಡ್ಡು ಮಾಡ್ಬೋದು, ಏನು ನೀವು ಪಲಾವ್ ಮಾಡ್ಬೋದು, ಬಿಸಿಬೇಳೆ ಬಾತ್ ಮಾಡ್ಬೋದು. ಅವನ್ನೂ ಕೂಡ ನಾವು ಮಾಡ್ಲಿಕ್ಕೆ ಸಹ ಇದೆ. ನಂತರ ನೀರನ್ನು ಕುಡಿಯೋದು ತುಂಬಾ ಮುಖ್ಯ. ನಮಗೆ ಪ್ರತಿದಿನ 3 ರಿಂದ 4 ಲೀಟರ್ನ ನೀರನ್ನ ಕುಡಿಯಲೇಬೇಕು. ಮತ್ತೆ ನೀರ್ ಯಾವ ರೀತಿ ಕುಡಿಬೇಕಪ್ಪ ಅಂತಂದ್ರ, ಈಗಾಗಲೇ ನಾ ಹೇಳಿದೆ, ಉಷಾಪಾನ ಮಾಡೋದು. ನಂತರ ಊಟಕ್ಕಿಂತ ಪೂರ್ವದಲ್ಲಿ ಅರ್ಧ ಗಂಟೆ ಮೊದಲು ನಾವು ನೀರನ್ನು ಕುಡಿಬೇಕು. ಊಟದ ಮಧ್ಯದಲ್ಲಿ ನೀರನ್ನ ಕುಡಿಬಾರ್ದು. ನಂತರ ಊಟ ಆದ 1.5 ಗಂಟೆ ನಂತರ ನೀರನ್ನ ಕುಡಿಯೋ ಅಭ್ಯಾಸ ಮಾಡ್ಬೇಕು. ಮತ್ತೆ ಯಾವಾಗ್ಲೂ ನೀರನ್ನ ಕುಳಿತುಕೊಂಡೇ ನೀರು ಕುಡಿಬೇಕು, ಎದ್ದು ನಿಂತು ನೀರು ಕುಡಿಬಾರ್ದು. ಮತ್ತೆ ಗುಟ್ಟಗಾಗಿ ಬಾಯಲ್ಲಿ ನೀರ್ ಹಾಕೊಂಡು ಬಾಯನ್ನು ಮುಕ್ಕಳಿಸಿ ನಮ್ಮ ಲಾಲಾರಸ ಇದ್ದದ್ದೆಲ್ಲ ನಮ್ಮ ದೇಹದೊಳಗೆ ಹೋಗಂಗ ಕುಡಿಬೇಕು. ಈ ರೀತಿ ನೀರನ್ನು ಕುಡಿಯೋದನ್ನ ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕು. ನಂತರ ಕಡ್ಡಾಯವಾಗಿ ವಾರಕ್ಕೂ 1 ಬಾರಿ ಉಪವಾಸ. ಲಂಘನಂ ಪರಮೌಷಧಂ ಅಂತ ಈಗಾಗಲೇ ನಮ್ಮ ಸೆಷನ್ದಲ್ಲಿ ಒಂದು ಸೆಷನ್ ಕೊಟ್ಟಿದ್ದಾರೆ ಗುರುಜಿಯರು. ಅದಕ್ಕೆ ನಾವು ಏನ್ ಮಾಡ್ಬೇಕು, ಕಡ್ಡಾಯವಾಗಿ 1 ವಾರ ಫುಲ್ ನಿರಾಹಾರ ಆಗಿರ್ಬೇಕು. ಅದು ಸಾಧ್ಯ ಆಗದೆ ಇದ್ದಾಗ ಏನ್ ಮಾಡಪ್ಪ ಅಂದ್ರ, ನಾವು ಇಂಟರ್ಮೀಡಿಯೇಟ್ ಉಪವಾಸ ಅಂತಂದು, ಅಂದ್ರೆ ಸಾಯಂಕಾಲ ನಾವು 7 ಗಂಟೆ ಊಟ ಮಾಡಿದ್ರೆ ಬೆಳಗ್ಗೆ 10-11 ಗಂಟೆವರೆಗೂ ಏನು ಸೇವಿಸದೇ ಇರ್ಬೇಕು. ಅದು ಕೂಡ ಉಪವಾಸ ಆಗುತ್ತದೆ. ಅದಕ್ಕಂತ ಆ ರೀತಿ ಅದು ನಾವು ಆ ಪದ್ಧತಿಯನ್ನ ಬೆಳೆಸ್ಕೊಳ್ಬೇಕು. ಮತ್ತೆ ಈಗಾಗಲೇ ನಮ್ಮ ಹಿರಿಯರು ಅಥವಾ ಇವ್ರು ಹೇಳಿದ್ದಾರೆ, ಬೆಳಗ್ಗೆ ರಾಜನಂತೆ ಊಟ ಮಾಡ್ಬೇಕು. ನಾವು ಬೆಳಗ್ಗೆ ಊಟ ಮಾಡ್ಬೇಕಾದ್ರೆ ಫುಲ್ ಎಲ್ಲಾ ತರಕಾರಿ, ಸೊಪ್ಪು, ರೊಟ್ಟಿ, ಕಾಳು ಏನೇನಿರ್ತೈತೆ ಅದೆಲ್ಲಾನು ಊಟ ಮಾಡ್ಬೇಕು. ಮಧ್ಯಾಹ್ನ ಸಾಮಾನ್ಯ ಮನುಷ್ಯ ಅಂದ್ರ ಮಧ್ಯಾಹ್ನ ಸಾಮಾನ್ಯ ಜನರಿಗೆ ಎಲ್ಲಾ ತಿನ್ನಕ್ಕಾಗೋದಿಲ್ಲ. ಯಾವ ರೀತಿ ಊಟ ಮಾಡ್ತಾರೆ ಅಷ್ಟು ಕಡಿಮೆ, ಅಂದ ಅರ್ಧ. ಬೆಳಗ್ಗೆ ಎಷ್ಟು ಊಟ ಮಾಡ್ತಾರೆ ಅದಕ್ಕಿಂತ ಅರ್ಧ ನಾವು ಊಟ ಮಾಡ್ಬೇಕು. ರಾತ್ರಿ ಊಟದಲ್ಲಿ ಏನು ಏನು ಇಲ್ದವ್ರು ಏನ್ ಊಟ ಮಾಡ್ತಾರ ಆ ರೀತಿ ಏನಾದ್ರೂ ಒಂದ್ ತಿಂದು ಮಲಗ್ಬಿಡುದು ಅಷ್ಟೇ. ಅಂದ್ರೆ ಹಣ್ಣು ಅಥವಾ ಸೊಪ್ಪು, ತರಕಾರಿ ಈ ರೀತಿ ತಿಂದು ಇದನ್ನ 7 ಗಂಟೆ ಒಳಗೆ ನಾವು ಊಟ, ಸಾಯಂಕಾಲದ್ದು 7 ಗಂಟೆ ನಂತರ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಮತ್ತೆ ಯಾವಾಗ್ಲೂ ನಾವು ಧನಾತ್ಮಕ ಯೋಚನೆಗಳನ್ನ ಇಟ್ಕೋಬೇಕು. ನಾವು ಯಾವಾಗ್ಲೂ ಪಾಸಿಟಿವ್ ವಿಚಾರ ಇರ್ಬೇಕು, ಮನಸ್ಸು ಗಡಿಬಿಡಿಯಿಂದ ಇರ್ಬೇಕು. ಈ ರೀತಿ ನಾವು ಪಾಲನೆ, ಅಂದ್ರೆ ಇದು ದೈಹಿಕ ಆರೋಗ್ಯಕ್ಕಾಗಿ ನಾನು ಹೇಳಿದೆ. ಇದನ್ನ ದೈಹಿಕ ಆರೋಗ್ಯಕ್ಕಾಗಿ ನಾವು ಈ 10 ತತ್ವಗಳನ್ನ ಅಳವಡಿಸ್ಕೊಳ್ಬೇಕಂತ ಹೇಳಿ. ಇನ್ನ ಆಧ್ಯಾತ್ಮಿಕವಾಗಿ ಮತ್ತು ಮಾನಸಿಕವಾಗಿ ಪಾಯಿಂಟ್ಸ್ ಹೇಳ್ತೇನೆ. ಈಗಾಗಲೇ ನಾವು ಕೆಲವರು ಅಳವಡಿಸ್ಕೊಂಡಿದ್ರೆ ಆದ್ರೂ ಕೂಡ ನಾನು ಮತ್ತೊಂದು ರಿಪೀಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಧ್ಯಾನ. ಇದು ಆಧ್ಯಾತ್ಮಿಕವಾಗಿ ಮತ್ತು ಕೂಡ ದೈಹಿಕವಾಗಿನೂ ಇದೆ. ಆದ್ರೆ ಧ್ಯಾನ ಮಾನಸಿಕವಾಗಿ ವೈಯಕ್ತಿಕ ಧ್ಯಾನವನ್ನ ನಾವು ಮಾಡ್ಕೋಬೇಕು. ಈಗ ಧ್ಯಾನ ಮಾಡಿ ಅಂತ ಎಲ್ಲರೂ ಹೇಳ್ತಾರೆ, ಸಂಕಲ್ಪ ಮಾಡ್ಕೋಬೇಕು. ಸಂಕಲ್ಪ ಮಾಡ್ಕೊಂಡು ನಾನು ಧ್ಯಾನಕ್ಕೆ ಇವತ್ತು ಮಾಡ್ಲೇಬೇಕಂತ ಒಂದು ಸಂಕಲ್ಪ ಮಾಡ್ಕೊಂಡು ಧ್ಯಾನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಈಗಾಗಲೇ ಗುರುಜಿಯವರು, ಬ್ರಹ್ಮಶ್ರೀ ಪತ್ರಿಜಿಯವರು ನಮ್ಗೆ ಸಾಕಷ್ಟು ಸಲ ಇದ್ರೆ ಯಾವ ರೀತಿ ಧ್ಯಾನ ಮಾಡ್ಬೇಕಪ್ಪ ಅಂದ್ರೆ ಸುಖಾಸನದಲ್ಲಿ ಇರ್ಬೇಕು. ನೋಡಿ ಎಷ್ಟು ಸರಳವಾಗಿ ಹೇಳ್ಕೊಟ್ಟಿದ್ದಾರೆ ಅವರು. ಯಾವ್ದು ತೊಂದ್ರೆ ಇಲ್ಲ, ನಿಮ್ಗೆ ಯಾವ ಆಸನ ಸರಳ ಅನಿಸ್ತೈತಿ ಆ ಆಸನದಲ್ಲಿ ಕೂತ್ಕೊಂಡು 2 ಕೈಗಳನ್ನ ಲಾಕ್ ಮಾಡಿ 2 ಕಾಲುಗಳನ್ನ ಲಾಕ್ ಮಾಡ್ಕೊಂಡು, ನಿಮ್ಗೆ ಯಾವ್ದು ಟೈಮ್ ನಲ್ಲಿದೆ, ಇಂಥ ಟೈಮ್ನಂತೂ ನಿಗದಿಪಡಿಸಿಲ್ಲ, ಇದೇ ಆಸನದಲ್ಲಿ ಕೂಡ್ಬೇಕಂತ ನಿಯಮ ಇಲ್ಲ. ಸುಖಾಸನದಲ್ಲಿ ಕೂತ್ಕೊಂಡು ನಮ್ಗೆ ಯಾವಾಗ ಟೈಮ್ ಸಿಗತೈತಲ್ಲ ಅವಾಗ ಕಣ್ಣು ಮುಚ್ಕೊಂಡು ನಮ್ಗೆ ಎಷ್ಟು ಸಾಧ್ಯ ಇದೆ ಅಷ್ಟು ನಾವು ಧ್ಯಾನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಆದ್ರೆ ಧ್ಯಾನವನ್ನ ವೈಯಕ್ತಿಕ ಮಾಡ್ಬೇಕಂತ ನಾವೀಗ ಒಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೋಬೇಕು. ಆ ರೀತಿ ಧ್ಯಾನ ಮಾಡ್ತಾ ಹೋಗ್ಬೇಕು. ಪ್ರತಿದಿನ ಧ್ಯಾನ ಮಾಡ್ಬೇಕು. ಮತ್ತೆ ಧ್ಯಾನ ಎಷ್ಟೊತ್ತು ಮಾಡ್ಬೇಕಪ್ಪ ಅಂತಂದ್ರೆ, ಧ್ಯಾನ ನಮ್ಮ ವಯಸ್ಸು ಎಷ್ಟಿದೆ ಅಂತ ಅವ್ರು ಗುರುಜಿಯವ್ರು ಹೇಳ್ತಾರೆ. ವಯಸ್ಸು ಎಷ್ಟಿದೆ ಅಷ್ಟು ನಿಮಿಷ 3 ಟೈಮ್ ಮಾಡ್ಬೇಕಂತಿದೆ. ಈ ಇದು ಪದ್ಧತಿಯನ್ನ ನಾವು ಬೆಳೆಸ್ಕೊಳ್ತಾ ಹೋಗ್ಬೇಕು. ರಾತ್ರಿ ಮಲಗುವ ಪೂರ್ವದಲ್ಲಿ ಕೂಡ ಧ್ಯಾನ ಮಾಡ್ಬೇಕು. ನಂತರ 2ನೇ ತತ್ವ ಇದರಲ್ಲಿ ಏನಂದ್ರೆ ಪಿರಮಿಡ್ ಧ್ಯಾನ. ಅದಕ್ಕಿಂತ ಧ್ಯಾನ ನಾವು ಮಾಡ್ಬೇಕಂದ್ವಿ ಅದು ಪಿರಮಿಡ್ ಧ್ಯಾನ. ಈಗ ಹಿರಿಯರು ಎಲ್ಲಾರು ಹೇಳ್ತಾರೆ, ಏನಾರು ಒಂದು ನಾವು ಕೆಲಸ ಮಾಡ್ಬೇಕಂದ್ರ ಹೊಸದಾಗಿ ಒಂದ್ ಕೆಲ್ಸಕ್ಕೆ ಹೋಗ್ಬೇಕಂತಂದ್ರೆ ಹೇಳ್ತಾರ ಅವ್ರು, ಇಲ್ಲ ಇಂತ ಹಿರಿಯರದ್ದು ಅವ್ರಿಗೆ ತಿಳುವಳಿಕೆ ಇದ್ದಾರ ಮಾತು ಕೇಳ್ಕೊಂಡು ಹೋಗಪ್ಪ ನೀವು ಅಂತಂದು ಅಂದ್ರೆ ಬೇಗ ಕೆಲಸ ಆಗ್ತೈತೆ ಅಂದ್. ಅದೇ ರೀತಿ ನಮ್ಗ ಪತ್ರಿಜಿ ಗುರುಗಳು ಪಿರಮಿಡ್ ಧ್ಯಾನವನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅಂದ್ರೆ ಧ್ಯಾನನ ಮಾಡ್ಬೇಕು, ಅದನ್ನ ಬೇಗ ನಮ್ಗೆ ಶಕ್ತಿಯನ್ನ, ಆ ಎನರ್ಜಿಯನ್ನ ಶಕ್ತಿ ಪಡ್ಕೋಬೇಕಂದ್ರೆ ಯಾವ ರೀತಿ ಧ್ಯಾನ ಮಾಡಿದಾಗ ನಮ್ಗೆ ಬೇಗ ಸಿಗುತ್ತದೆ ಅಂದ್ರೆ ಪಿರಮಿಡ್ ಧ್ಯಾನ. ಅಂದ್ರೆ ನಾವು 3 ತಾಸು ಮಾಡೋ ಬದ್ಲಲ್ಲಿ 1 ತಾಸು ಮಾಡಿದಾಗ 3 ತಾಸು ಮಾಡಿದಂತ ಶಕ್ತಿ ನಮ್ಗೆ ಅಲ್ಲಿ ಸಿಗ್ತೈತೆ ಅಂತ ಅನ್ನೋದಂತ ಪಿರಮಿಡ್ ಧ್ಯಾನವನ್ನ ಮಾಡ್ರಿ ಅಂತ ಹೇಳಿದಾರೆ. ಪಿರಮಿಡ್ ಧ್ಯಾನವನ್ನ ದಯವಿಟ್ಟು ಎಲ್ಲರೂ ಎಷ್ಟು ಸಾಧ್ಯ ಇದೆಷ್ಟು ಪಿರಮಿಡ್ ಕ್ಯಾಪ್ ಅಥವಾ 2x2 ಪಿರಮಿಡ್ ಪ್ರತಿದಿನ ಗುರುಜಿಯರ್ ಪಿರಮಿಡ್ ನ ಪವಾಡಗಳನ್ನ ಹೇಳ್ತಾ ಇದ್ದಾರೆ. ಆ ರೀತಿ ನಾವು ಪಿರಮಿಡ್ ಧ್ಯಾನವನ್ನ ಮಾಡೋದ್ರಿಂದ 1 ತಾಸು ಮಾಡಿದಷ್ಟು ಧ್ಯಾನವನ್ನ
3 ತಾಸಲ್ಲಿ ಮಾಡಿದಷ್ಟು ಧ್ಯಾನದಲ್ಲಿ ಎನರ್ಜಿ ಇರ್ತದೆ, ಅದನ್ನ ಪಡಿಸ್ಕೊಳ್ಬಹುದು ಅಂತ ನಾನು ಹೇಳ್ತೀನಿ. ಮೂರನೇದು ಸೂತ್ರ ಏನಪ್ಪಾ ಅಂದ್ರೆ ಸಾಮೂಹಿಕ ಧ್ಯಾನ. ಈಗ ನಾವು ಒಬ್ಬರೇ ಕುಳಿತು ಧ್ಯಾನ ಮಾಡ್ತೀವಿ, ಮತ್ತೆ ಪಿರಮಿಡ್ ಹಾಕೊಂಡು ಮಾಡ್ತೀವಿ. ಆದ್ರೆ ಸಾಮೂಹಿಕ ಧ್ಯಾನ ಏನು ಯಾಕೆ ಬೇಕು ಅಂತಂದ್ರೆ, ಈಗ ನಾವು ಬೆಳಗ್ಗೆ ಎದ್ದು ಇಲ್ಲಿ ಸಾಮೂಹಿಕ ಧ್ಯಾನದಲ್ಲಿ ಕೂಡ್ತೀವಿ. ಅದು ಇಲ್ಲಿ ಏನಪ್ಪಾ ಅಂತಂದ್ರೆ, ಅಥವಾ ನಿಮ್ಮ ಪಕ್ಕದಲ್ಲಿ ನಿಮ್ಮ ಊರಲ್ಲಿ ಎಲ್ಲಿಯಾದ್ರೂ ಪಿರಮಿಡ್ ಇದ್ರೆ ಅಲ್ಲಿ ಹೋಗಿ ನೀವು ಸಾಮೂಹಿಕ ಧ್ಯಾನ ಮಾಡೋದ್ರಿಂದ ಏನಾಗ್ತತಿ, ಅಲ್ಲಿ ಹಿರಿಯ ಮಾಸ್ಟರ್ಗಳು ಇರ್ತಾರ, ಅವ್ರ ಎನರ್ಜಿ ತುಂಬಾ ಇರ್ತತಿ. ನಮಗ ಧ್ಯಾನ ಕೂತಾಗ ಧ್ಯಾನ ಆಗುದಿಲ್ಲ ಅಂತ ನಾವು ವಿಚಾರ ಮಾಡ್ತೀವಿ. ಅವಾಗ ಅವ್ರ ಎನರ್ಜಿ ಕೂಡ ನಮ್ಮ ಎನರ್ಜಿಗೆ ಟಚ್ ಆಗಿ ಅವಾಗ ಅಲ್ಲಿ ಏನಾಗ್ತತಿ, ನಮ್ಗ ಅವ್ರ ಎನರ್ಜಿನ ನಮ್ಮ ಹತ್ರ ಬಂದು ನಮ್ಗೆ ಬಹಳಷ್ಟು ಎನರ್ಜಿ ಬಂದು ಬೇಗನೆ ನಾವು ಶೂನ್ಯ ಸ್ಥಿತಿಗೆ ಹೋಗಲು ತುಂಬಾ ಅನುಕೂಲ ಆಗುತ್ತದೆ. ಅದಕ್ಕೆ ಸಾಮೂಹಿಕ ಧ್ಯಾನನೂ ಕೂಡ ಅವಶ್ಯಕತೆ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಂತರ 4ನೇದು ಹುಣ್ಣಿಮೆ ಧ್ಯಾನ. ಗುರುಜಿ ಅವ್ರು ಹೇಳ್ತಾರೆ, ನಮ್ ಹುಣ್ಣಿಮೆ ಧ್ಯಾನನೂ ಕೂಡ ಈ ಸೆಷನ್ದೆಲ್ಲ ಮಾಡ್ತಾ ಬಂದಿದ್ದೀವಿ. ಅಲ್ಲಿ ಏನ್ ಶಕ್ತಿ ಅಂತಂದ್ರ, ಈಗ ಒಂದು ಸಮುದ್ರ ಅಲೆಗಳು ಹುಣ್ಣಿಮೆ ಟೈಮ್ನಲ್ಲಿ ಎಲೆಗಳು ಬಹಳ ಹೇಳ್ತಾವಂತ ನಾವು ಎಲ್ಲರೂ ಹಿರಿಯರು ಹೇಳ್ತಾರ, ನಾವು ಕಂಡುಕೊಂಡಿದ್ದೇವ. ಅದೇ ರೀತಿ ನಮ್ಮ ದೇಹದಲ್ಲಿ ಕೂಡ 70% ನೀರು ಇರೋದ್ರಿಂದ ಅಲ್ಲಿ ನೀರು ಕೂಡ ಅವಾಗ ಅಲೆಗಳು ಹೆಚ್ಚಿಗೆ ಇರ್ತಾವ. ಅವಾಗ ಹುಣ್ಣಿಮೆಯಲ್ಲಿ ನಾವು ಮಾಡೋದ್ರಿಂದ ನಮಗೆ ಸಾಕಷ್ಟು ಎನರ್ಜಿ, ಚಂದ್ರನಿಂದ ಬರುವಂತ ಎನರ್ಜಿ ತುಂಬಾ ಹೆಚ್ಚು ಇರೋದ್ರಿಂದ ಅಲ್ಲಿ ನಾವು ಬೇಗನೆ ಎನರ್ಜಿಯನ್ನು ಪಡಿಲಿಕ್ಕೆ ಸಹಾಯ ಆಗ್ತತಿ. ಅದಕ್ಕೆ ಹುಣ್ಣಿಮೆ ದಿನ ಕಡ್ಡಾಯವಾಗಿ ಎಲ್ಲರೂ ಧ್ಯಾನ ಮಾಡ್ರಿ ಅಂತಂದು ಒಂದು ತತ್ವವನ್ನು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ಪಾಲನೆ ಮಾಡ್ತಾ ಇದ್ದೇವೆ. ಎಲ್ಲರೂ ಅದು ದಯವಿಟ್ಟು ಹುಣ್ಣಿಮೆ ಧ್ಯಾನಕ್ಕೂ ಕೂಡ ಹುಣ್ಣಿಮೆಕ್ಕಿಂತ ಹಿಂದಿನ ದಿನ ಮತ್ತು ಹುಣ್ಣಿಮೆ ದಿವಸ ಮತ್ತೆ ಹುಣ್ಣಿಮೆ ಆದ ನಂತರ 3 ದಿವಸ ಕೂಡ ಹುಣ್ಣಿಮೆ ಧ್ಯಾನವನ್ನು ಮಾಡೋದ್ರಿಂದ ನಾವು ಬೇಗನೆ ಎನರ್ಜಿಯನ್ನ ಪಡೆದುಕೊಳ್ಳಲು ಸಹಾಯವಾಗ್ತದೆ ಅಂತ ನಾನು ಹೇಳ್ತೇನೆ. ನಂತರ ಶಾಕಾಹಾರ, ಇಲ್ಲಿ ಕೂಡ ಸಾತ್ವಿಕ ಆಹಾರ ಹೇಳಿದ್ರು ನಾವು ಇದರಲ್ಲಿ ದೈಹಿಕ ಆಹಾರದಲ್ಲಿ ಇಲ್ಲಿ ಶಾಕಾಹಾರ ಅಂತ ಹೇಳಿದ. ಧ್ಯಾನದಿಂದ ಶಾಕಾಹಾರ ಯಾಕೆ ಮಾಡ್ಬೇಕಪ್ಪ, ನಾವು ಮಾಂಸಾಹಾರ ತಿಂತೇವೆ ಅಂತಂದ್ರೆ ಶಾಕಾಹಾರ ಯಾಕೆ ಮಾಡ್ಬೇಕಂತಂದ್ರೆ, ನಾವು ಮಾಡಿದಂತ ಇಷ್ಟೆಲ್ಲ ನಾವು ಧ್ಯಾನವನ್ನು ಮಾಡ್ತಾ 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 ನಾವು ಶಕ್ತಿಯನ್ನು ಪಡೆದುಕೊಂಡಿರ್ತೀವಿ. ಈಗ ಆ ಧ್ಯಾನದಿಂದ ಪಡೆದಂತ ಶಕ್ತಿಯನ್ನ ನನ್ನ ದೇಹ ತಡೆದುಕೊಳ್ಬೇಕಂತಂದ್ರೆ ನಾವು ಕಡ್ಡಾಯವಾಗಿ ಶಾಕಾಹಾರಿಗಳು ಆಗ್ಬೇಕು. ಇಲ್ಲ ಅದನ್ನ ಬಿಟ್ಟು ನಾವು ಬೇರೆ ಆಹಾರವನ್ನ ಸ್ವೀಕಾರ ಮಾಡ್ತಾ ಇದ್ದೇವೆ ಅಂದ್ರೆ ಆ ಧ್ಯಾನದ ಶಕ್ತಿಯನ್ನ ಪಡೆದುಕೊಳ್ಳುವಂತ ಶಕ್ತಿ ಆ ದೇಹಕ್ಕೆ ಇರುದಿಲ್ಲ. ಅದಕ್ಕೆ ನಾವು ಕಡ್ಡಾಯವಾಗಿ ಶಾಕಾಹಾರಿಗಳಾಗ್ಬೇಕು. ಶಾಕಾಹಾರ ಬೇಗನೆ ಜೀರ್ಣ ಆಗ್ತೈತಿ. ಇನ್ನೊಂದು ಔಷಧ ಏನಂದ್ರೆ, ಈಗ ನಾವು ಯಾವ್ದು ಮಾಂಸಾಹಾರಿಗಳಿದ್ರೆ ಇವತ್ತು ಬೆಳಗ್ಗೆ ಊಟ ಮಾಡಿದ್ರೆ 24 ತಾಸು ಬೇಕದು ಜೀರ್ಣ ಆಗ್ಲಿಕ್ಕೆ. ಆದ್ರೆ ಶಾಕಾಹಾರ ಆಗಲ್ಲ, ಕೇವಲ ನಮ್ಗೆ 4 ತಾಸಿನಲ್ಲಿ ಅದು ಜೀರ್ಣ ಆಗಿ ನಮ್ಗೆ ಮತ್ತೆ ನಾವು ಯಾವ ಸ್ಥಿತಿಯಲ್ಲಿ ಇರ್ತೇವೆ ಅದಕ್ಕೂ ನಮ್ಮ ದೇಹನೂ ಕೂಡ ತುಂಬಾ ಸಪೋರ್ಟ್ ಆಗಿರ್ತದೆ ಧ್ಯಾನಕ್ಕೆ ಕೂಡ. ಅದಕ್ಕೆ ಧ್ಯಾನದಿಂದ ಬರುವಂತ ಶಕ್ತಿಯನ್ನು ಪಡೆದುಕೊಳ್ಳಕ್ ಕೂಡ ನಮ್ಮ ದೇಹ ತುಂಬಾ ಅನುಕೂಲಕರವಾಗಿರ್ತದೆ. ನಂತರ ವಿಹಾರಕ್ಕೆ ಹೋಗೋದು ಇನ್ನೊಂದು ತತ್ವ ಅಂತಂದ್ರೆ, ವಿಹಾರ ಅಂತಂದ್ರೆ ಪ್ರಕೃತಿ ಜೊತೆ ಇರೋದು, ಪ್ರಕೃತಿಯಲ್ಲಿ ನಾವು ಸಂಚಾರ ಮಾಡೋದು, ಬೆಟ್ಟ ಗುಡ್ಡಗಳಿಗೆ ಹೋಗೋದು, ಮತ್ತೆ ನೀರು ಏನು ಹೊಳೆ ಹಳ್ಳ ಮತ್ತೆ ಇಲ್ಲಿ ಹೋಗಿ ಸ್ನಾನ ಮಾಡುವುದು, ಇಂಥವುಗಳನ್ನ ನಾವು ಬೆಳೆಸ್ಕೊಂಡಾಗ ಕನಿಷ್ಠ ನಮ್ಗೆ ಎಷ್ಟು ಸಾಧ್ಯ ಇದೆ ಅಷ್ಟು ನಾವು ಮಾಡ್ಕೊಳ್ಳಿಕ್ಕೆ ಅನುಕೂಲ ಮಾಡ್ಕೋಬೇಕು. ಇಲ್ಲಿ ಕೂಡ ನಮ್ಗೆ ಎನರ್ಜಿ ತುಂಬಾ ಇರೋದ್ರಿಂದ, ಅಂದ್ರೆ ಬೆಟ್ಟ ಗುಡ್ಡ, ಈಗ ನಮ್ಗೆ ಸಿದ್ಧರ ಬೆಟ್ಟಕ್ಕೆ ಕರ್ಕೊಂಡು ಹೋಗಿದ್ರು ಗುರುಜಿ. ಅಲ್ಲಿ ಹೋದಾಗ ನಾವು ಬೆಟ್ಟ ಹತ್ಬೇಕಾದ್ರೆ ಏನಾಗ್ತತಿ, ನಾವು ಹೋಗ್ತಾ ಹೋಗ್ತಾ ನಮ್ಮ ಉಸಿರು ನಾವೇ ಉಸಿರು ಹೆಚ್ಚು ಕಡಿಮೆ ಆಗೋದನ್ನ ನಾವು ಗಮನಿಸ್ಬೋದು. ಹೋದಂಗ ಅಲ್ಲಿ ಇದು ಬೆಟ್ಟದ ಎನರ್ಜಿ, ಪ್ರಕೃತಿ ಅಲ್ಲೆಲ್ಲ ಎನರ್ಜಿಯನ್ನು ಪಡೆದುಕೊಂಡಾಗ ಆಟೋಮೆಟಿಕ್ಲಿ ನಾವು ಮುಂದೆ ಧ್ಯಾನಕ್ಕೆ ಕುಂತಾಗ ಶೂನ್ಯ ಸ್ಥಿತಿಗೆ ಹೋಗ್ಲಿಕ್ಕೆ ತುಂಬಾ ಸಹಾಯಕಾರಿ ಆಗ್ತದೆ. ಅದಕ್ಕೆ ನಾವು ಸಾಧ್ಯವಿದ್ದಾಗ ಬೆಟ್ಟ ಗುಡ್ಡ ಪ್ರಕೃತಿಯೊಂದಿಗೆ ಮತ್ತೆ ನದಿಗಳಲ್ಲಿ ಸ್ನಾನ ಮಾಡೋದನ್ನ ಬೆಳೆಸ್ಕೊಳ್ಬೇಕು. ಮತ್ತೆ 7ನೇ ತತ್ವ ಏನಪ್ಪಾ ಅಂದ್ರೆ, ಆದಷ್ಟು ಮೌನವಾಗಿರ್ಬೇಕು. ನಾವು ಪಡೆದುಕೊಂಡಂತ ಶಕ್ತಿಗೆ ಏನು ನಾವು ಧ್ಯಾನದಿಂದ ಆಯ್ತು ಇಲ್ಲಿ ಕೊಡುವಂತ ಶಕ್ತಿ ಏನು ಒಂದು ಶಿಕ್ಷಣವನ್ನ ನಾವು ಬಹಳಷ್ಟು ಅಳವಡಿಸ್ಕೊಂಡಾಗ ನಾವು ಹೆಚ್ಚು ಮೌನದಿಂದ ಇರಬೇಕು. ಮೌನ ಅಂದ್ರೆ ಯಾವ ರೀತಿ, ಸುಮ್ನೆ ಮೌನದಿಂದ ಇರೋದ, ಮಾತು ಇಲ್ದಂಗೆ ಇರೋದಲ್ಲ, ನಮ್ಮ ಮಾನಸಿಕವಾಗಿ ನಾವು ಮೌನದಿಂದ ಇರ್ಬೇಕು. ಈಗ ನಾವು ಮೌನದಿಂದ ಇದ್ದೇನಪ್ಪಾ ಅಂತಂದಾಗ ಯಾರಾದ್ರೂ ಒಂದ್ ಕೇಳಿದ್ರೆ ನಾವು ಸಿಟ್ಟಿನಿಂದ ಹಿಂಗ್ ಕಣ್ ಮಾಡಿ ಅದ ಸೂಚನೆ ಕೊಡೋದಲ್ಲ. ಯಾಕಂದ್ರೆ ನಾವು ಮಾನಸಿಕವಾಗಿ ಮೌನ ಇರ್ಬೇಕು, ದೈಹಿಕವಾಗಿ ಮೌನ ಇರ್ಬೇಕು. ಆ ರೀತಿ ನಮ್ಮ ಯೋಚನೆಗಳಲ್ಲೂ ಕೂಡ ಮೌನ ಇರಬೇಕು. ಯೋಚನೆನೂ ಕೂಡ ನಮ್ದು ಒಳ್ಳೆ ರೀತಿಯಾಗಿರ್ಬೇಕು, ಯಾವುದೋ ಕೆಟ್ಟ ಯೋಚನೆ ಇರಬಾರ್ದು. ಅಂದಾಗ ನಾವು ಮೌನ ಆಚರಣೆ ಮಾಡಿದ್ದು ತುಂಬಾ ಅನುಕೂಲ, ನಮ್ಮ ದೇಹಕ್ಕೆ ಕೂಡ ಅದು ಅನುಕೂಲ. ಅದಕ್ಕೆ ವಾರಕ್ಕೆ 1 ಸಾರಿ ಆದ್ರೂ ಮೌನವನ್ನ ಆಚರಿಸಲು ನಾವು ಪ್ರಯತ್ನ ಮಾಡ್ಬೇಕು. ನಂತರ 7ನೇದ್ದೇನಂದ್ರ ಧ್ಯಾನ ಪ್ರಚಾರ. ಇಷ್ಟೆಲ್ಲ ನಾವು ಪಡೆದುಕೊಂಡಿದ್ದೀವಿ, ಅದನ್ನ ನಾವು ಇನ್ನೂ ನಮ್ಗೆ ಇದ್ರ ಶಕ್ತಿ ಹೆಚ್ಚಿಗೆ ಆಗ್ಬೇಕಂದ್ರೆ ನಾವು ಧ್ಯಾನವನ್ನ
ಪ್ರಚಾರ ಮಾಡುವುದು ಮತ್ತು ಸಜ್ಜನ ಸಾಂಗತ್ಯ ಮತ್ತೆ ಸ್ವಾಧ್ಯಾಯ ಅಂತೂ ಗುರುಜಿಯವರು ಹೇಳಿಕೊಟ್ಟಿದ್ದಾರೆ. ನಂತರ ಸೇವೆ, ಇದನ್ನೆಲ್ಲ ನಾವು ಪ್ರತಿದಿನ ಅದು ನಮ್ಗೆ ಎಷ್ಟು ಸಾಧ್ಯ ಇದೆ ಅಷ್ಟು ನಾವು ಮಾಡ್ತಾ ಮಾಡ್ತಾ ಹೋದಾಗ ನಾವು ಏನು ದೈಹಿಕವಾಗಿಯೂ ಆಯ್ತು, ಆಧ್ಯಾತ್ಮಿಕವಾಗಿ ಆಯ್ತು, ತುಂಬಾ ಮುಂದೆ ಹೋಗಲು ಸಹಾಯಕ ಆಗ್ತದೆ ಅಂತ ಹೇಳ್ತಾ ನನಗೆ ಇಲ್ಲಿ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಇದೆಲ್ಲ ನಿಮ್ಗೆ ತಿಳಿದಿದ್ದ ಪಾಯಿಂಟ್ಸೇ. ನಾನು ಯಾಕೆ ಹೇಳಿದ್ದೇನೆ ಅಂದ್ರೆ ನಾನು ಇದರಲ್ಲಿ ಮತ್ತೆ ಪರ್ಫೆಕ್ಟ್ ಆಗಬೇಕು ಅಂತ ಅನ್ನೋ ಉದ್ದೇಶದಿಂದ ನಾನು ಹೇಳಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗುರುಜಿ.